ನಮಸ್ಕಾರ ವೀಕ್ಷಕರೇ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತಹ ಎಲ್ಲಾ ಪಿಂಚಣಿದಾರರಿಗೆ ಇಲ್ಲಿ ಈ ತಿಂಗಳ ಪಿಂಚಣಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡಲಾಗಿದೆ. ಹೌದು, ಎಲ್ಲಾ ಪಿಂಚಣಿದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ಪಿಂಚಣಿ ಹೆಚ್ಚಳದ ಬಗ್ಗೆ ಅಪ್ಡೇಟ್ ಮತ್ತು ಇವತ್ತು ಪಿಂಚಣಿದಾರರಿಗೆ ಎಲ್ಲರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿರಿ. ನಿಮ್ಮ ಪಿಂಚಣಿ ಖಾತೆಗೆ ಇಲ್ಲಿ ಇವತ್ತು ಬರುವಂತಹ ಸಮಯ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಇದರ ಜೊತೆ ಸರ್ಕಾರದಿಂದ 2 ಅಧಿಸೂಚನೆಗಳು, ಹೌದು, ಪಿಂಚಣಿ ಪಡೆಯುತ್ತಿದ್ದಂತಹ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡಿತಾ ಇದ್ದಂತವರಿಗೆ ಸರ್ಕಾರದ ಕಡೆಯಿಂದಲೇ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದಲೇ 2 ಲೇಟೆಸ್ಟ್ ಆಗಿರುವಂತಹ ಡಿಪಾರ್ಟ್ಮೆಂಟ್ ಅಪ್ಡೇಟ್ಗಳು ಬಂದಿದ್ದಾವೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರು ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ, ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮೊದಲನೆಯ ಅಪ್ಡೇಟು, ಈ ತಿಂಗಳ ಪಿಂಚಣಿ ಜಮಾ. ಹೌದು, ರಾಜ್ಯ ಸರ್ಕಾರವು ಈ ತಿಂಗಳ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಿದೆ. ಹೌದು, ನೀವೇನು ಇವತ್ತು ವಿಡಿಯೋನ ನೋಡ್ತಾ ಇದ್ರಲ್ಲ, ಈ ಒಂದು ವಿಡಿಯೋ ನೋಡುತ್ತಿದ್ದಂತಹ ಎಲ್ಲಾ ಪಿಂಚಣಿದಾರರಿಗೆ ಏನ್ ತಿಳಿಸ್ತಾ ಇದ್ದೇವೆ ಅಂದ್ರೆ, ನಿಮ್ಮ ಈ ತಿಂಗಳ ಪಿಂಚಣಿಯ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಹಾಗೂ ವಿಶೇಷ ಚೇತನರಿಗೆ ಮತ್ತು ಎಲ್ಲಾ ವರ್ಗದವರಿಗೂ ಈ ತಿಂಗಳ ಪಾವತಿ ಪ್ರಾರಂಭವಾಗಲಿದೆ. ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾನೆ ಇವತ್ತು. ಹೌದು, ಪಿಂಚಣಿ ಹಣ ವೀಕ್ಷಕರೇ ಇವತ್ತು ಜಮೆ ಆಗಲಿದೆ. ಇವತ್ತು ಯಾವ ಪಿಂಚಣಿದಾರರಿಗೆ ಹಣ ಜಮೆ ಆಗುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಫಲಾನುಭವಿಗಳ ಪರಿಶೀಲನೆ ಮತ್ತು 23 ಲಕ್ಷ ಹೆಸರುಗಳು ತಾತ್ಕಾಲಿಕವಾಗಿ ರದ್ದತಿ ಮಾಡಲಾಗಿದೆ. ಹೌದು, ಈ ತಿಂಗಳ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರವು ಇತ್ತೀಚೆಗೆ ದೊಡ್ಡ ಮಟ್ಟದ ದಾಖಲಾತಿ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭಿಸಿದೆ. ಈ ಕ್ರಮದಡಿ ಸುಮಾರು 23 ಲಕ್ಷ ಫಲಾನುಭವಿಗಳ ಹೆಸರುಗಳನ್ನು ತಾತ್ಕಾಲಿಕವಾಗಿ ಹೋಲ್ಡಿನಲ್ಲಿ ಇಡಲಾಗಿದೆ. ಅಂದ್ರೆ ಇವಾಗ ನಿಮ್ಮ ಒಂದು ಪಿಂಚಣಿ ಪ್ರತಿ ತಿಂಗಳನ್ನು ಕೂಡ ಬರ್ತಾ ಇತ್ತಲ್ವಾ, ಈ ತಿಂಗಳ ಪಿಂಚಣಿಯನ್ನ ಹೋಲ್ಡ್ ಅಲ್ಲಿ ಇಡಲಾಗಿದೆ. ಅಂದ್ರೆ ಇವರಿಗೆ ಹಾಕ್ಬೇಕಾ ಅಥವಾ ಬೇಡ ಅಂತ ಇಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೋಲ್ಡ್ ನಲ್ಲಿ ಇಡಲಾಗಿದೆ. ಸುಮಾರು 23 ಲಕ್ಷ ಹೆಸರುಗಳನ್ನ ಈ ರೀತಿ ಇಟ್ಟಿದ್ದಾರೆ. ನೋಡಿ, ಯಾರಿಗೆ ಈ ತಿಂಗಳು ಪಿಂಚಣಿ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರಲ್ವಾ ನಿಮ್ಮ ಸ್ನೇಹಿತರು, ಅವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇದಕ್ಕೆ ಕಾರಣವೇನು ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ತೇವೆ. ಸರ್ಕಾರ ಏನ್ ಹೇಳಿದೆ ಅಂತಂದ್ರೆ, ಕಾರಣಗಳನ್ನ ಮೃತರ ಹೆಸರಿನಲ್ಲಿ ಪಿಂಚಣಿ ಹೋಗುವುದು ಅಥವಾ ಶ್ರೀಮಂತರು ಮತ್ತು ಅನರ್ಹರು ಪಿಂಚಣಿ ಪಡೆಯುತ್ತಿರುವ ಘಟನೆಗಳನ್ನ ತಡೆಯಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಹೀಗಾಗಿ ಅರ್ಹರಾಗಿರುವವರಿಗೆ ಮಾತ್ರ ಮುಂದಿನ ತಿಂಗಳಿನಿಂದ ಪಿಂಚಣಿ ನೇರವಾಗಿ ಖಾತೆಗೆ ಬರುತ್ತದೆ. ನೋಡಿ, ನೀವು ಅರ್ಹರಾಗಿದ್ದರೂ ಕೂಡ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಇದನ್ನೊಂದು ಮಾಡಿ ನೀವು ಸಾಕು, ನಿಮಗೆ ಪಿಂಚಣಿ ಹಣ ಬರುತ್ತೆ ಮತ್ತು ಎಲ್ಲರಿಗಿಂತ ಬೇಗನೆ ಬರುತ್ತೆ. ನೋಡಿ, ಹಣ ಸಿಗದೇ ಇದ್ದರೆ ಭಯ ಪಡಬೇಕಾಗಿಲ್ಲ. ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಅಲ್ಲಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿ. ಹಿರಿಯ ನಾಗರಿಕರು ಅಥವಾ ಅಂಗವಿಕಲರು ಬ್ಯಾಂಕ್ಗೆ ಹೋಗಲು ಅಸಾಧ್ಯವಾದರೆ ಕುಟುಂಬ ಸದಸ್ಯರನ್ನ ಕಳುಹಿಸಿ ವಿಡಿಯೋ ಕಾಲ್ ಮೂಲಕ ದೃಢೀಕರಣ ಮಾಡಬಹುದು. ಅಂದ್ರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ವೆರಿಫಿಕೇಶನ್ ಮಾಡ್ತಾರೆ, ದೃಢೀಕರಣ ಮಾಡ್ತಾರೆ. ಈ ಒಂದು ದೃಢೀಕರಣ ಮಾಡಿದ ಕೂಡಲೇ ಮುಂದಿನ ಪಾವತಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ. ಹಾಗಾಗಿ ನೋಡಿ ವೀಕ್ಷಕರೇ, ಎಲ್ಲಾ ಪಿಂಚಣಿದಾರರು ಕೂಡ ಇದನ್ನ ಮಾಡಬೇಕು. ಯಾರಿಗೆ ಪಿಂಚಣಿ ಬರ್ತಿಲ್ಲ ಅವರು ಮತ್ತು ಪಿಂಚಣಿ ಹೆಚ್ಚಳದ ಬಗ್ಗೆ ಕುರಿತು ಅಪ್ಡೇಟ್ ಅನ್ನ ತಿಳಿಸಿಕೊಡ್ತಾನೆ. ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಹೆಚ್ಚಳ ಎಷ್ಟಾಗಿದೆ, ವಿಧವಾ ವೇತನ ಪಿಂಚಣಿ ಹಣ ಎಷ್ಟು ಹೆಚ್ಚಳಾಗಿದೆ ಮತ್ತು ವಿಶೇಷ ಚೇತನರ ಪಿಂಚಣಿ ಎಷ್ಟು ಹೆಚ್ಚಳವಾಗಿದೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ ಬನ್ನಿ. ವೀಕ್ಷಕರೇ ನೋಡಿ, ಇಲ್ಲಿ ಪಿಂಚಣಿ ಹೆಚ್ಚಳದ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ರಾಜ್ಯ ಸರ್ಕಾರವು ಹಿರಿಯ ನಾಗರಿಕರ ಪಿಂಚಣಿಯಲ್ಲಿ 7 ರಿಂದ 8% ಹೆಚ್ಚಳ ಮಾಡುವ ನಿರ್ಧಾರ ಕೈಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂತೆ ಈ ಹೆಚ್ಚಳ ಏನಂದ್ರೆ ಈ ತಿಂಗಳು ಅಥವಾ ಮುಂದಿನ ತಿಂಗಳಿನಲ್ಲಿ ಜಾರಿಗೆ ಆಗುತ್ತೆ. ಪ್ರಸ್ತುತ 8,000 ರೂಪಾಯಿ ಯಾರ್ಯಾರಿಗೆ ಪಿಂಚಣಿ ಬರ್ತಾ ಇದೆ ಅವರಿಗೆ 1,000 ರೂಪಾಯಿ ಸಿಗುತ್ತಿದೆ ಮತ್ತು ಯಾರ್ಯಾರಿಗೆ ಇಲ್ಲಿ 1,000 ರೂಪಾಯಿ ಹಣ ಸಿಗುತ್ತೆ ಅವರಿಗೆ ಸರಿಸುಮಾರು 1,200 ರಿಂದ 1,400 ರೂಪಾಯಿ ವರೆಗೂ ಹಣ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇದರಿಂದ ಸಾವಿರಾರು ಹಿರಿಯ ನಾಗರಿಕರು ಪ್ರಯೋಜನ ಪಡೆಯಲಿದ್ದಾರೆ. ಮತ್ತು ವಿಧವಾ ಮಹಿಳೆಯರ ಪಿಂಚಣಿ ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರದ ಒಂದು ಅಪ್ಡೇಟ್ ಬಂದಿದೆ. ಏನಂತ ತಿಳಿಸಿಕೊಡ್ತಾನೆ ಬನ್ನಿ. ನೋಡಿ, ಕೇಂದ್ರ ಸರ್ಕಾರವು ವಿಧವಾ ಮಹಿಳೆಯರ ಸಬಲೀಕರಣಕ್ಕಾಗಿ ಪಿಂಚಣಿ ಮೊತ್ತ ಹೆಚ್ಚಿಸುವತ್ತ ಕ್ರಮ ಕೈಗೊಂಡಿದೆ. ಹೊಸ ಪ್ರಸ್ತಾವನೆ ಪ್ರಕಾರ ಕರ್ನಾಟಕದಲ್ಲಿ ವಿಧವಾ ಮಹಿಳೆಯರ ಪಿಂಚಣಿ ಇಲ್ಲಿ 900 ಅಂದ್ರೆ 900 ರೂಪಾಯಿ 900 ರೂಪಾಯಿ ಬರ್ತಾ ಇದೆ, ಕೆಲವೊಬ್ಬರಿಗೆ 800 ರೂಪೀಸ್ ಬರ್ತಾ ಇದೆ. ಇದರಿಂದ ಸರಿಸುಮಾರು 2,200 ರೂಪಾಯಿ ವರೆಗೆ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಈ ಮೊತ್ತವನ್ನ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಜೀವನೋಪಾಯ ಖರ್ಚಿಗೆ ನೇರವಾಗುವ ಉದ್ದೇಶದಿಂದ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿದೆ.
ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ನೋಡಿ, ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಈ ಉತ್ತರ ಪ್ರದೇಶದಲ್ಲಿ 500 ರೂಪಾಯಿ ಪಿಂಚಣಿ ಕೊಡಲಾಗುತ್ತಿತ್ತು, ಇವಾಗ 1500 ರೂಪಾಯಿ ಪಿಂಚಣಿ ಕೊಡಲಾಗುತ್ತಿದೆ, ಏರಿಕೆಯಾಗಿದೆ. ಬಿಹಾರದಲ್ಲಿ 600 ರೂಪಾಯಿ ಪಿಂಚಣಿ ಕೊಡಲಾಗುತ್ತಿತ್ತು, ಇವಾಗ 2000 ರೂಪಾಯಿ ಪಿಂಚಣಿ ಹೆಚ್ಚಳ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ 800 ರೂಪಾಯಿ ಕೊಡಲಾಗುತ್ತಿತ್ತು, ಅಲ್ಲಿ 2000 ರೂಪಾಯಿ ಪಿಂಚಣಿ ಹಣ ಹೆಚ್ಚಳ ಮಾಡಲಾಗಿದೆ. ಇಲ್ಲಿ ಹರಿಯಾಣದಲ್ಲಿ 1200 ರೂಪಾಯಿ ಅಂದ್ರೆ 1200 ರೂಪಾಯಿ ಹಣ ಬರ್ತಾ ಇತ್ತು, ಇವಾಗ 2500 ವರೆಗೆ ಪಿಂಚಣಿಯನ್ನ ಏರಿಕೆ ಮಾಡಲಾಗಿದೆ. ಮತ್ತು ಮಧ್ಯಪ್ರದೇಶದ ರಾಜ್ಯದಲ್ಲಿ ಇಲ್ಲಿ 1000 ರೂಪಾಯಿ ಹಣ ಪಿಂಚಣಿ ಬರ್ತಾ ಇತ್ತು, ಇಲ್ಲಿ ನೀವು ಶಾಕ್ ಆಗ್ತಿರೋ 3000 ರೂಪಾಯಿ ಆಗಿ ಏರಿಕೆ ಮಾಡಲಾಗಿದೆ. ಮತ್ತು ರಾಜಸ್ಥಾನ್ ಇಲ್ಲಿ 750 ರೂಪಾಯಿ ಇದ್ದಂತಹ ಪಿಂಚಣಿ 2500 ರೂಪಾಯಿಗೆ ಏರಿಕೆ ಕಂಡಿದೆ. ನೋಡಿ, ಈ ರಾಜ್ಯದಲ್ಲಿ ಹೆಚ್ಚಳವಾಗುತ್ತಿದ್ದಂತೆಯೇ ಕರ್ನಾಟಕದಲ್ಲಿಯೂ ಅಂತಹ ಸುಧಾರಣೆ ತರಲು ಸರ್ಕಾರ ಸಿದ್ಧವಾಗ್ತಾ ಇದೆ. ನೋಡಿ, ಇಲ್ಲಿ ಪಿಂಚಣಿಗೆ ಅಂದ್ರೆ ಅಂಗವಿಕಲರ ಪಿಂಚಣಿ ಹೊಸ ಅರ್ಹತಾ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ಅಂಗವಿಕಲರ ಪಿಂಚಣಿಯಲ್ಲಿ ಈಗಾಗಲೇ ವಿಭಿನ್ನ ಮೊತ್ತಗಳನ್ನು ನೀಡಲಾಗುತ್ತಿವೆ. ಅಂದ್ರೆ 40% ರಿಂದ 1% ವಿಕಲತೆ ಇರುವವರಿಗೆ, ಅಂದ್ರೆ 40% ಇಂದ ಮೇಲೆ ಅಂದ್ರೆ 100% ವರೆಗೂ ವಿಕಲಚೇತನರು ಇರುವವರಿಗೆ ಅವರ ಆಧಾರದಲ್ಲಿ 800 ರೂಪಾಯಿಂದ 2000 ರೂಪಾಯಿ ವರೆಗೆ ಅವರಿಗೆ ಪಿಂಚಣಿಯನ್ನ ಇವಾಗ ಕೊಡಲಾಗುತ್ತಿದೆ. ಇತ್ತೀಚೆಗಿನ ಒಂದು ತಿದ್ದುಪಡಿಯ ಪ್ರಕಾರ ಅರ್ಹತೆಯ ಪ್ರಮಾಣವನ್ನ 75% ಇಂದ 40% ವಿಕಲತೆಗೆ ಇಳಿಸಲಾಗಿದೆ. ಅಂದ್ರೆ ಹೆಚ್ಚಿನ ಅಂಗವಿಕಲರು ಈಗಿನಿಂದ ಪಿಂಚಣಿ ಸಿಗುವ ಅವಕಾಶ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನೋಡಿ, ಯಾರು ನಿಮ್ಮ ಸ್ನೇಹಿತರು ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇರ್ತಾರಲ್ವಾ ಅವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಈ ತಿಂಗಳಂದು ನಿಮಗೆ 100% ಯಾರು ಲೈಫ್ ಸರ್ಟಿಫಿಕೇಟ್ ಅನ್ನ ಬೇಗನೆ ಸಲ್ಲಿಸ್ತೀರಾ ನಿಮಗೆ ತುಂಬಾ ಬೇಗ ಹಣ ಬರುತ್ತೆ, ಯಾರಿಗೆ ಹೋಲ್ಡ್ ಆಗಿದೆ ಅವರು. ಮತ್ತು ಇಲ್ಲಿ ನೀವು ಏನಾದರೂ ವಿಧವಾ ವೇತನ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಸರಿಸುಮಾರು 2200 ರೂಪಾಯಿ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ ವಿಶೇಷ ಚೇತನರು ಅಂದ್ರೆ ಅಂಗವಿಕಲರಿಗೆ ನೋಡಿ ನಿಯಮ ಅನುಸರಿಸಲಾಗಿದೆ. ಏನಂದ್ರೆ 75% ಅಂಗವಿಕಲರಿಗೆ ಏನು ಹಣವನ್ನು ಕೊಡಲಾಗುತ್ತಿತ್ತು ಅದನ್ನ ಇವಾಗ 40% ಅಂಗವಿಕಲರು ಇದ್ರೂ ಕೂಡ ನಿಮ್ಗೆ ಅಷ್ಟೇ ಒಂದು ಪ್ರಯೋಜನ ನೀವು ಪಡ್ಕೊಳ್ಬಹುದು ಅನ್ನುವುದು ಸರ್ಕಾರ ಇವಾಗ ಕೊಟ್ಟಿದೆ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಏನಂದ್ರೆ ಈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಮತ್ತು ಅರ್ಹರ ಪರಿಶೀಲನೆ ನಡೆಯುತ್ತಿದೆ, ಅಂದ್ರೆ ಹೋಲ್ಡ್ ಇಟ್ಟಿದ್ದಾರೆ. ಅದೊಂದು ಪರಿಶೀಲನೆ ಆದ ನಂತರ ಇಲ್ಲಿ ಆಲ್ರೆಡಿ ಕೆಲವರಿಗೆ ಇವತ್ತು ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಹೆಚ್ಚಳದ ನಿರೀಕ್ಷೆ ಅಂತೂ ತುಂಬಾನೇ ಇದೆ. ಮತ್ತು ಹೊಸ ಪಿಂಚಣಿ ಮೊತ್ತವನ್ನು ಶೀಘ್ರದಲ್ಲೇ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಮತ್ತು ದಾಖಲಾತಿಗಳನ್ನು ನವೀಕರಿಸಿಕೊಳ್ಳಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ನೋಡಿ, ಇಲ್ಲಿ ಪಿಂಚಣಿದಾರರಿಗೆಲ್ಲರಿಗೂ ಕೂಡ ಈ ತಿಂಗಳ ಪಿಂಚಣಿ ಯಾವ ದಿನಾಂಕದ ಒಳಗೆ ಅಂದ್ರೆ ಇವತ್ತು ಜಮೆ ಆಗುತ್ತೆ ಆಲ್ಮೋಸ್ಟ್, ಆದ್ರೆ ಕೆಲವರಿಗೆ ಜಮೆ ಆಗದೆ ಇದ್ರೆ ಯಾವ ದಿನಾಂಕದಂದು ಜಮೆ ಆಗುತ್ತೆ ಅಂತ ನೋಡೋಣ. ನೋಡಿ, ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ, ಎರಡನೆಯದಾಗಿ ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಮತ್ತು ಮೂರನೆಯದಾಗಿ ಅಂಗವಿಕಲರಿಗೆ ಅಂದ್ರೆ ವಿಶೇಷ ಚೇತನರಿಗೆ ಇಲ್ಲಿ ಪಿಂಚಣಿಯನ್ನ ಈ ತಿಂಗಳು 15ನೇ ತಾರೀಕಿನ ಒಳಗಾಗಿ ಎಲ್ಲಾ ಪಿಂಚಣಿದಾರರಿಗೆ ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗುತ್ತೆ. ವೀಕ್ಷಕರೇ, ನೋಡಿ, ಇವತ್ತಂತೂ ಬಹಳಷ್ಟು ಜನರಿಗೆ ಪಿಂಚಣಿ ಹಣ ಜಮೆ ಆಗುತ್ತೆ. ನೋಡಿ, ನಿಮಗೂ ಕೂಡ ಈ ತಿಂಗಳ ಹಣ ಪಿಂಚಣಿ ಬಂದಿತ್ತು ಅಂತಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಇನ್ನೂ ಕೂಡ ಈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನೋ ಅಂತ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಎಷ್ಟು ಪಿಂಚಣಿ ಹಣ ಬರ್ತಾ ಇದೆ ಮತ್ತೆ ನಿಮ್ಮ ಒಂದು ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ನಲ್ಲಿ ಬರೆಯಿರಿ. ಹಾಗೂ ಈ ಒಂದು ವಿಡಿಯೋ ತುಂಬಾನೇ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಈ ಒಂದು ವಿಡಿಯೋನ ಯಾರ್ಯಾರು ಹಿರಿಯ ನಾಗರಿಕರು ನೋಡ್ತಾ ಇದ್ದೀರಾ, ಅಂಗವಿಕಲರು ನೋಡ್ತಾ ಇದ್ದೀರಾ ಮತ್ತು ವಿಶೇಷ ಚೇತನರಾಗಿರಲಿ ಅಥವಾ ಇಲ್ಲಿ ವಿಧವಾ ಮಹಿಳೆಯರು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ.